ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಸಹ ಹೆಲ್ಪ್ ಆಗುತ್ತೆ, ಹಾಗೆ ನೆಕ್ಸ್ಟು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಮಾತಾಡೋಕೆ ಹೊರಟಿರೋ ವಿಷಯ ಯಾವುದು ಅಂತ ಅಂದರೆ ಮನಿ, ದುಡ್ಡು ಎಲ್ಲರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟು, ಅದು ಗೊತ್ತಿರೋ ವಿಷಯನೇ ಹೌದಲ್ವಾ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ದುಡ್ಡು ಅಂತಂದ್ರೇ ಏನೋ ಒಂದು ಖುಷಿ, ಹಾಗೆ ದುಡ್ಡಿದ್ರೇ ಲೈಫು ಅನ್ನೋ ಥರ ಆಗಿಬಿಟ್ಟಿದೆ. ಯಾಕೆ ಅಂದರೆ ಜನ ದುಡ್ಡಿದ್ದಾಗ ಟ್ರೀಟ್ ಮಾಡೋವಂಥ ರೀತಿಯೇ ಬೇರೆ, ದುಡ್ಡು ಇಲ್ಲದೆ ಇರೋವಾಗ ಟ್ರೀಟ್ ಮಾಡೋವಂಥ ರೀತಿಯೇ ಬೇರೆ. ಇದನ್ನು ಆಲ್ಮೋಸ್ಟ್ ಎಲ್ಲ ಮಿಡಲ್ ಕ್ಲಾಸ್ ಜನನೂ ಫೇಸ್ ಮಾಡಿರ್ತಾರೆ. ಹಾಗಾಗಿ ದುಡ್ಡು ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ದುಡ್ಡನ್ನ ಯಾವ ರೀತಿ ನಾವು ಸೇವ್ ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಳ್ಳೋದು ಸಹ ಇಂಪಾರ್ಟೆಂಟೇ. ಹಾಗಾಗಿ ನಾನಿವತ್ತು ಮನೇಲೇ ರೆಡಿ ಮಾಡಿರೋ ಅಂಥ ಒಂದು ಮನಿ ಸೇವಿಂಗ್ ಪ್ರಾಡಕ್ಟ್ ಇದು. ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಜಸ್ಟ್ ₹1 ಇನ್ವೆಸ್ಟ್ಮೆಂಟ್ ಇಲ್ಲ, ಆ ರೀತಿ ಮಾಡಿರೋ ಅಂಥ ಪ್ರಾಡಕ್ಟ್ ಇದು. ಈ ಥರ ಪ್ರಾಡಕ್ಟ್ನ ನೀವು ಆಲ್ಮೋಸ್ಟ್ ಹೊರಗಡೆ ನೋಡಿರ್ತೀರ, ವುಡ್ಡಲ್ಲೆಲ್ಲ ಮಾಡಿರ್ತಾರೆ, ಅದ್ರ ಮೇಲೆ 500, 1000 ಈ ಥರ ಎಲ್ಲ ಇರುತ್ತೆ. ಹಾಕ್ಬಿಟ್ಟು ಆಮೇಲೆ ಅದನ್ನು ಸ್ಕ್ರ್ಯಾಚ್ ಮಾಡ್ತಕ್ಕಂಥದ್ದು ಅದ್ರ ಮೇಲೆ ಇರುತ್ತೆ. ಆ ಪ್ರಾಡಕ್ಟ್ನ ನೋಡಿದಾಗ ನನ್ನ ಮೈಂಡಿಗೆ ಬಂದಿದ್ದು, ನಾನು ಮನೇಲಿ ಇರೋ ಅಂಥದ್ದು ಒಂದು ಸ್ವೀಟ್ ಬಾಕ್ಸ್ ಇತ್ತು. ಆ ಬಾಕ್ಸ್ನ ಯೂಸ್ ಮಾಡಿ ನಾನು ಯಾಕೆ ಈ ಥರ ಪ್ರಾಡಕ್ಟ್ನ ರೆಡಿ ಮಾಡಬಾರ್ದು ಅಂತ ನನಗೆ ಓನ್ ಥಾಟ್ ಬಂದು ನಾನು ರೆಡಿ ಮಾಡಿದೆ ಈ ಪ್ರಾಡಕ್ಟ್ನ. ಸೊ ಹೆಂಗಿದೆ ನೋಡಿ, ತುಂಬಾ ಚೆನ್ನಾಗಿದೆ, ನೋಡೋದಕ್ಕೂ ಸಖತ್ತಾಗಿದೆ, ಹಾಗೆ ಇದರಲ್ಲಿ ಮನಿನ ಕೂಡ ಅಷ್ಟೇ ಚೆನ್ನಾಗಿ ಸೇವ್ನ ಮಾಡ್ಬೋದು. ನಾನು ಸ್ಟಾರ್ಟಿಂಗು ರೆಡಿ ಮಾಡಿದ್ದು ಒಂದು 25,000 to 30,000ಗೆ ರೆಡಿ ಮಾಡೋಣ ಅಂತ ಲೈನ್ಸ್ ಎಲ್ಲ ಹಾಕಿ ಅಂದಾಜಿಗೆ ಬರೆದೆ. 20, 50, 10 ಸಹ ಇದೆ ಇದರಲ್ಲಿ, 1 ನಂಬರ್ ಏನೋ 10 ಇದೆ ಅಷ್ಟೇ. 50, 100, 150, 250 ಈ ಥರ ಎಲ್ಲ ಇದೆ ಇದರಲ್ಲಿ. ಇಲ್ಲಿ ನೋಡಿ ಮೇಲ್ಗಡೆ ಇದೆಯಲ್ಲ, ಆ ಹೋಲಿಂದ ನಾವು ಅಮೌಂಟ್ ಅದರೊಳಗಡೆ ಹಾಕೋದು. ಅದರಲ್ಲಿ ಲೈನ್ಸ್ ಹಾಕಿ ಬರೆದೆ. ಇನ್ನೂ 3 ಲೈನ್ಸ್ ಏನೋ ಖಾಲಿ ಬಿಟ್ಟು ಕೌಂಟ್ ಮಾಡಿದೆ ಒಂದು ಸಲ. ನನಗೆ 46,000 ಏನೋ ಬಂತು ಅದರಲ್ಲಿ. ಆವಾಗ 46,000 ಬಂತಲ್ಲ, 50,000 ಮಾಡಿಬಿಡೋಣ ಅಂತ ಆ 3 ಲೈನ್ಸ್ನು ಕಂಪ್ಲೀಟ್ ಮಾಡಿ ಟೋಟಲ್ ಮನಿ ಅದರಲ್ಲಿ 50,000 ಇರಬೇಕು, ಆ ಥರ ನಂಬರ್ಸ್ನ ಹಾಕಿ ಬರೆದಿದ್ದೀನಿ. ನನಗೇನೋ ಚೆನ್ನಾಗಿದೆ ಅನ್ನಿಸ್ತು. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಅರ್ನಿಂಗು. ಸೇವಿಂಗು. ಅಲ್ಲಿ ನೋಡಿ ಇಂಟು ಮಾರ್ಕ್ ಏನೇನಿದೆಯಲ್ಲ ಅದೆಲ್ಲ ನಾನು ಆಲ್ರೆಡಿ ಆ ಅಮೌಂಟ್ ಒಳಗಡೆ ಹಾಕಿರೋ ಅಂಥದ್ದು. ಆ ಇಂಟು ಮಾರ್ಕ್ ಹಾಕೋದ್ರಲ್ಲಿ ಇರೋವಂಥ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ನಾವು ಎಲ್ಲೂ ಹೊರಗಡೆ ಕೆಲ್ಸಕ್ಕೂ ಹೋಗಲ್ಲ, ಕೆಲ್ಸಕ್ಕೆ ಹೋದರೆ ಇಂತಿಷ್ಟು ಸಂಬಳ ಅಂತ ಬರುತ್ತೆ. ಈಗ ಸದ್ಯ ನಾನು ಎಲ್ಲೂ ಕೆಲ್ಸಕ್ಕೂ ಹೋಗ್ತಾಯಿಲ್ಲ. ಹಾಗೆ ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ನಾನು ಕಂಪಲ್ಸರಿ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡಿ ಇಸ್ಕೊಂಡು ಅದರಲ್ಲಿ ಹಾಕ್ತಾಯಿರ್ತೀನಿ. 200 ನೋಡಿ, 200, 100 ತುಂಬಾ ಹಾಕಿದ್ದೀನಿ. ಇದನ್ನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಅನ್ನೋ ಆಸೆ ನನಗಂತೂ ತುಂಬಾ ಇದೆ. ನೀವು ಸಹ ಮನೇಲಿ ಸ್ವೀಟ್ ಬಾಕ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ತೊಗೊಂಬಿಟ್ಟು ಒಂದು ಪ್ಲಾಸ್ಟರ್ ತೊಗೊಳ್ಳಿ, ಆರಾಮ್ಸೆ ರೆಡಿ ಮಾಡ್ಕೊಳ್ಳಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ತುಂಬಾ ಈಸಿ, ನೋಡಿದ್ರೇ ಗೊತ್ತಾಗ್ತಿದೆ ನಿಮಗೆ ಯಾವ ರೀತಿ ಮಾಡೋದು ಅಂತ. ಪ್ಲಾಸ್ಟರ್ನ ಯೂಸ್ ಮಾಡಿಬಿಟ್ಟು ಸ್ವೀಟ್ ಬಾಕ್ಸಿಗೆ ಫುಲ್ಲು ಸೈಡೆಲ್ಲ ಕವರ್ ಮಾಡೋದು. ನೆಕ್ಸ್ಟ್ A4 ಶೀಟ್ನ ಫ್ರಂಟ್ ಪೇಜ್ಗೆ ಹಚ್ಚಿಬಿಟ್ಟು ಲೈನ್ಸ್ ಹಾಕಿ ನಂಬರ್ನ ಬರ್ಕೊತ ಬಂದಿದ್ದೀನಿ. ಆಮೇಲೆ ಮೇಲ್ಗಡೆ ಮಾತ್ರ ಅಲ್ಲಿ ಓಪನ್ ಬಿಡಬೇಕು, ಯಾಕಂದರೆ ಅಮೌಂಟ್ ಹಾಕಕ್ಕೆ ಮಾಡಬೇಕಲ್ಲ, ಅಲ್ಲಿ ಸ್ವಲ್ಪ ಹೋಲ್ ಮಾಡಿದ್ದೀನಿ ಅಷ್ಟೇ. ಅದರಲ್ಲಿ ಇನ್ನೇನು ಮಾಡಿಲ್ಲ ನಾನು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಮಾಡಿದೆ ಅಂತ. ನೋಡಿ, ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು, ಯೂಸ್ಫುಲ್ ಅಂತಲೂ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಪ್ರಾಡಕ್ಟು, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, 26ನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದು, ಜೂನ್ 26ಕ್ಕೆ. ಅಟ್ಲೀಸ್ಟ್ ಒಂದು 2 ಇಯರ್ಸು ಬೇಕಾಗಲ್ಲ, ಅದ್ರ ಒಳಗಡೆ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು, 50,000ನ ಸೇವ್ ಮಾಡಬೇಕು ಅಂತ
ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡಿರೋದು. ನೋಡಿ, ನೀವು ಸಹ ಹಣನ ಸೇವ್ ಮಾಡಿ ನಿಮ್ಗೆ ಇಷ್ಟ ಬಂದಿರೋ ಅಂಥ ವಸ್ತುಗಳನ್ನ ನೀವು ಆರಾಮ್ಸೆ ತಗೊಳ್ಳಿ. ಮತ್ತು ಈ ನಂಬರ್ಸ್ ಏನಿದೆಯಲ್ಲ, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಸ್ನ ಬೇಕಂದರೆ ನೀವು ಕಾಪಿ ಮಾಡಿಕೊಂಡು ಇದನ್ನೇ ಬರ್ಕೊಳ್ಳಿ. ಬೇಕಂದರೆ 50,000ಕ್ಕೆ ಕರೆಕ್ಟಾಗಿ ಆಗುತ್ತೆ. ಇಲ್ಲ ನಮ್ಮ ಇಷ್ಟಂಗೆ ನಾವು ಬರ್ಕೋತೀವಿ, ನಮ್ಮ ಕಂಫರ್ಟಬಲ್ ಹೆಂಗೋ ಆ ಥರ ಬರ್ಕೋತೀವಿ ಅಂತ ಅಂದರೆ ಅದೂ ಓಕೆನೇ. ಹಿಂಗಾದರೂ ನಂಬರ್ಸ್ನ ಬರ್ಕೊಳ್ಳಿ. ಒಟ್ಟಿನಲ್ಲಿ ಅಮೌಂಟ್ನ ಸೇವ್ ಮಾಡಿ. ಮತ್ತು ಈ ಬಾಕ್ಸಲ್ಲಿ ಅಮೌಂಟ್ ಹಾಕೋದ್ರಿಂದ ಏನು ಯೂಸು ಅನ್ನೋದಾದರೆ, ನಾವು ಒಂದು ಸಲ ಹಾಕಿದ ಮೇಲೆ ಪದೇ ಪದೇ ಓಪನ್ ಮಾಡೋಕ್ಕಾಗಲ್ಲ. ಹಾಗೆ ಓಪನ್ ಮಾಡಿ ತಗೊಳ್ಳೋದು ಇಲ್ಲ. ಅಲ್ಲಿರ್ತಕ್ಕಂಥ ಇಂಟು ಮಾರ್ಕ್ನ ಯಾವಾಗ ಫಿಲ್ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿಗೆ ಹಗಲೆಲ್ಲ ಅದರಲ್ಲಿ ಅಮೌಂಟ್ನ ಹಾಕ್ತಾನೇ ಇರ್ತೀವಿ. ಹಾಗಾಗಿ ಅಮೌಂಟು ಬೇಗನೆ ಸೇವ್ ಆಗೋದ್ರ ಜೊತೆಗೆ ನಮಗೆ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ. ಈಗ ಬೇರೆ ಕಡೆ ನಾವೇನಾದರೂ ಪರ್ಸಲ್ಲೋ ಎಲ್ಲೋ ಸ್ಯಾರಿ ಅಡಿಯಲ್ಲೋ ಎಲ್ಲಾದರೂ ಅಮೌಂಟ್ನ ಇಟ್ಬಿಟ್ರೆ ಏನಾದರೂ ಕಷ್ಟ ಅಂತ ತೊಗೊಂಡ್ಬಿಡ್ತೀವಿ ಅದನ್ನು. ಆದರೆ ನೀವು ಈ ಬಾಕ್ಸಲ್ಲಿ ಹಾಕಿ ನೋಡಿ, ತಗೊಳ್ಳೋಕ್ಕೂ ಆಗಲ್ಲ, ಅದನ್ನು ಓಪನ್ ಮಾಡಿಬಿಡೋಣ ಅಂತ ಮನಸ್ಸಿಗೂ ಬರೋದಿಲ್ಲ. ಅದನ್ನು ಬಿಚ್ಚಂತಾಗಿ ಓಪನ್ ಮಾಡಿ ತೊಗೊಂಡ್ಬಿಡೋಣ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಇದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗೇನೋ ತುಂಬಾ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಮನೇಲಿ ಟ್ರೈ ಮಾಡಿ, ಮನಿನ ಸೇವ್ ಮಾಡಿ, ನಿಮ್ಮ ಆಸೆಗಳನ್ನು ಪೂರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಎಂಡ್ವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್.